ಮೊದಲನೇದಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಬಂದಿರುವ ಎಲ್ಲ ಮಹನೀಯರನ್ನು, ಪ್ರಾಧ್ಯಾಪಕ ಮಿತ್ರರನ್ನು, ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ಬಂಧು ಬಾಂಧವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ದೂರದ ಊರಿಂದ ಬಂದಿರುವ ಆತ್ಮೀಯರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಶ್ರೀಯುತ ಪ್ರಭಾಕರ್ ಸರ್ ಅವರೇ, ಕುಲಸಚಿವರು, ಕುಲಸಚಿವ ಪರೀಕ್ಷಾಂಗ, ಹಣಕಾಸು ಅಧಿಕಾರಿಗಳು ಮತ್ತು ಕಾರ್ಯಕ್ರಮದ ಸಂಯೋಜಕರು ಎಲ್ಲರೂ ವೇದಿಕೆಯಲ್ಲಿದ್ದೀರಿ. ವಿಶೇಷವಾಗಿ ನಮ್ಮ ಪತ್ರಕರ್ತ ಸ್ನೇಹಿತರು ಮತ್ತು ಪ್ರಭಾಕರ್ ಸರ್ ಅವರ ಎಲ್ಲ ಆತ್ಮೀಯರು ಬಂದಿದ್ದೀರಿ. ತಮಗೆಲ್ಲರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಸ್ವಾಗತ. ಮತ್ತೊಮ್ಮೆ ಚುಟುಕಾಗಿ ಬಹಳ ಮನಮುಟ್ಟುವಂತೆ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಸಂದೇಶವನ್ನು ನೀಡಿರುವಂಥ ಪ್ರಭಾಕರ್ ಸರ್ ಅವರನ್ನು ಬಹುಶಃ ಇದು 2ನೇ ಸಾರಿ ಮಂಗಳೂರಿಗೆ ಬರ್ತಾ ಇದ್ದೀರಿ, ನಮ್ಮೂರಿಗೆ ಬರ್ತಾ ಇದ್ದೀರಿ. ಮೊದಲನೇ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಂದಿದ್ದಾಗ ತಾವು ಬಂದಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇರಳದ ಶಿವಗಿರಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಕಳೆದ ತಿಂಗಳು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಪ್ರಭಾಕರ್ ಸರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ನಮ್ಮ ಜೊತೆಗಿರಬೇಕು ಅಂತೇಳಿ ಒಂದು ಆಮಂತ್ರಣವನ್ನು ನೀಡಿದಾಗ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರನ್ನು ಒಪ್ಪಿಕೊಂಡು ಖಂಡಿತ ಬರ್ತೀನಿ ಅಂತೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ ಪ್ರಭಾಕರ್ ಸರ್ ತಾವು ಬಂದಿರೋದು. ನಮ್ಮಲ್ಲಿರುವ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಸಂತೋಷ ಆಗ್ತಾಯಿದೆ. ಯಾಕಂದರೆ ನೀವು ನಮಗೆ ಕೇವಲ ಹಿರಿಯ ಪತ್ರಕರ್ತರು ಮತ್ತು ಮಾಧ್ಯಮ ಸಲಹೆಗಾರರಲ್ಲ, ನೀವು ಸರ್ಕಾರದ ಪ್ರತಿನಿಧಿಗಳಾಗಿ ಕೂಡ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬಹಳ ಸಂತೋಷದಿಂದ ಕೆಲವು ಮುಖ್ಯ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಸುಮಾರು ವರ್ಷದಿಂದ ನಮ್ಮ ಕುಲಸಚಿವರು ಹೇಳಿದಾಗ ಯಾಕೆ ಪ್ರತಿ ವರ್ಷವೂ ನಾವು ಇದನ್ನು ಮಾಡ್ತೀವಿ, ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಏನನ್ನು ಹೇಳಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವ ಒಂದು ಸಣ್ಣ ಮಾತನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತು ಅದು ಉತ್ತರವಾಗಿ ನಾನು ನಿಮಗೆ ಒಂದು ಸಣ್ಣ ಮಾತನ್ನು ಹೇಳಿ ನಮ್ಮ ಮಾನ್ಯ ಮುಖ್ಯ ಅತಿಥಿಗಳ ಪ್ರಮುಖ ಸಮ್ಮುಖದಲ್ಲಿ ಕೆಲವು ಅಂಕಿಅಂಶಗಳನ್ನು ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. 1950 ಜನವರಿ 26ರಂದು ನಾವೆಲ್ಲರೂ ಅಧಿಕೃತವಾಗಿ ನಮ್ಮ ಸಂವಿಧಾನವನ್ನು ಸ್ವೀಕಾರ ಮಾಡಿದಾಗ, ಈ ದೇಶದ ಪರಮ ಗ್ರಂಥವನ್ನು ಸ್ವೀಕಾರ ಮಾಡಿದಾಗ ನಮಗೆ ಒಂದು ಮುಖ್ಯ ವಿಷಯ ಗೊತ್ತಾಗಿತ್ತು. ಇನ್ಮೇಲೆ ಭಾರತದಲ್ಲಿ ನಮ್ಮನ್ನು ನಾವು ಆಳಿಕೊಳ್ತೇವೆ, ರಾಜಕೀಯವಾಗಿ ನಾವು ಸ್ವತಂತ್ರರಾಗಿದ್ದೇವೆ. ಈ ಗಣರಾಜ್ಯೋತ್ಸವದ ಮುಖ್ಯ ತಿರುಳೇ ನಮ್ಮನ್ನು ನಾವು ಆಳಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅದು ಪ್ರೆಸಿಡೆಂಟ್ ಆಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ, ಇವರು ಯಾರೂ ಕೂಡ ಹೆರಿಡಿಟರಿಯಿಂದ ಬಂದವರು, ರಾಜಮನೆತನದಿಂದ ಬಂದವರಾಗಿರದೆ ಜನರ ಮತಗಳಿಂದ ಆಯ್ಕೆಯಾಗಿ ಈ ದೇಶದ ಅಧಿಕಾರವನ್ನು ನಿಮ್ಮ ಪರವಾಗಿ ಚಲಾಯಿಸುವ ಒಂದು ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಕೊಟ್ಟಿರೋದ್ರಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಬಹಳ ಹೆಮ್ಮೆಯ ವಿಷಯ ಇದು. ಅದರ ನಡುವೆ ಏನಾಗಿದೆ 77 ವರ್ಷದಲ್ಲಿ ಮೇಲು ಕೀಳುಗಳು, ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಏನಾಗಿದ್ದಾವೆ ಅನ್ನೋದು ಈ ದೇಶದ ಪರಿಸ್ಥಿತಿ. ಆದರೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ನಾವು ನಮ್ಮನ್ನು ಆಳಿಕೊಳ್ತೇವೆ. ನಮ್ಮನ್ನು ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನು, ಗುಲಾಮಗಿರಿಯಿಂದ ನಮ್ಮನ್ನು ಮುಕ್ತಗೊಳಿಸಿ ನಮ್ಮನ್ನು ನಾವು ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಂಥ ನಮ್ಮೆಲ್ಲ ಹಿರಿಯರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಈ ಸೆಲೆಬ್ರೇಷನಲ್ಲಿ ನಾವು ಭಾಗಿಯಾಗ್ತೇವೆ. ಅದರ ಜೊತೆಗೆ ಸಂವಿಧಾನ ಹೇಳುವ ಎಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳ ಜೊತೆಗೆ ಕರ್ತವ್ಯಗಳನ್ನೇ ಬಹಳ ಪ್ರಮುಖವಾಗಿ ನಾವು ನೋಡ್ತಾ, ಪ್ರತಿ ಸಾರಿ 76ರಲ್ಲಿ ಏನು ಮಾಡಿದ್ವಿ, 77ರಲ್ಲಿ ಏನು ಮಾಡ್ತೀವಿ, 78ರಲ್ಲಿ ಏನು ಮಾಡ್ತೀವಿ ಅಂತ ಮೆಲುಕು ಆಗ್ತಾ ನಮ್ಮ ಡ್ಯೂಟಿಯನ್ನು, ನಮ್ಮ ಕೆಲಸವನ್ನು ನಾವು ಮತ್ತೆ ಪ್ರೊಫಿಷಿಯಂಟ್ ಆಗಿ ಮಾಡೋದಿದ್ರೆ, ಸರ್ ಹೇಳಿದಾಗ ನಾವು ಒಂದು ಒಳ್ಳೆಯ ಒಂದು ಶಕ್ತಿಯುತವಾದ ಯುವಕರನ್ನು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಸಂವಿಧಾನದ ಮಾತುಗಳನ್ನು ಪ್ರತಿ ಸಾರಿ ತಾವು ಕೇಳ್ತಾ ಇದ್ದೀರಿ. ಪ್ರಪಂಚದ ಯಾವುದೇ ಸಂವಿಧಾನಗಳಿಗೆ ಹೋಲಿಸಿದ್ರೆ ಈ ಸಂವಿಧಾನಕ್ಕೆ ಒಂದು ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ದೇಶದ ಎಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಿದ್ದರಿಂದ, ಈ ದೇಶದ ಆರ್ಥಿಕ ಪರಿಸ್ಥಿತಿ ಗೊತ್ತಿದ್ದರಿಂದ ಮತ್ತು ಸ್ವತಂತ್ರವಾಗಿ ಬಂದ ತಕ್ಷಣ ಇಂಡಿಪೆಂಡೆಂಟ್ ಆಗಿ ಒಂದು ಪೊಲಿಟಿಕಲ್ ಸೆಟಪ್ ಅರ್ಥ ಆದ ಕಾರಣಕ್ಕಾಗಿ 2 ವರ್ಷ ಎಲ್ಲ ಸ್ನೇಹಿತರ ಜೊತೆಗೆ
ಮುನ್ಷಿ ಅಂತ ಒಬ್ಬ ಅತ್ಯಂತ ಕಠೋರ ಟೀಕಾಕಾರ ಎದುರುಗಡೆಯೂ ಆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೆಲಸ ಮಾಡಲಿಕ್ಕೆ ನಿಭಾಯಿಸಿ ಒಂದು ದೂರದೃಷ್ಟಿಯ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ರು. ನಾವು ಪ್ರತಿ ಸಾರಿ ಸಂವಿಧಾನದ ಈ ದಿನಾಚರಣೆಯನ್ನು ಆಚರಿಸುವಾಗ ನಾವು ನಮ್ಮ ಸಂವಿಧಾನದ ಪರವಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ, ನಮ್ಮ ಕೆಲಸಗಳನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ, ಈ ದೇಶಕ್ಕೆ ನಮ್ಮ ಕೊಡುಗೆಗಳನ್ನು ನಾವು ಕೊಡ್ತಾ ಇದ್ದೇವೆ ಅನ್ನುವ ಪ್ರಶ್ನೆಗಳನ್ನು ಹಾಕಿಕೊಳ್ಳಿಕ್ಕೋಸ್ಕರವೇ ಪ್ರತಿ ವರ್ಷ ನಾವು ಇದನ್ನು ಮೆಲುಕು ಹಾಕ್ತಾ ಇದ್ದೇವೆ ಮತ್ತು ಈ ಘಟನೆಗಳನ್ನು ನೆನೆಸ್ಕೊಳ್ತಾ ಇದ್ದೇವೆ. ತುಂಬ ಹೆಮ್ಮೆಯ ವಿಷಯ, ಪ್ರತಿಯೊಬ್ಬ ಭಾರತೀಯನಿಗೆ ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ, ನಮ್ಮ ನೇಬರ್ಹುಡ್ ದೇಶಗಳನ್ನು ನೀವು ನೋಡ್ತಾ ಬನ್ನಿ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ ನಾವು ಕಿತ್ತಾಡುವ ಒಂದು ಪರಿಸ್ಥಿತಿ ಬಂದಿದ್ರೂ ಕೂಡ ಈ ದೇಶದಲ್ಲಿ ನಮ್ಮನ್ನ ಎಲ್ಲ ಜಾತಿ ತಾರತಮ್ಯ ಇದ್ರೂ, ಧಾರ್ಮಿಕ ಸಮಸ್ಯೆಗಳಿದ್ರೂ ಕೂಡ ಅದು ಒಂದು ಕ್ಷಣಿಕವಾಗಿ ಇಡೀ ವ್ಯವಸ್ಥೆಯನ್ನ ಒಗ್ಗೂಟ ಮಾಡಿಕೊಂಡು, ಇಡೀ ವ್ಯವಸ್ಥೆಯನ್ನು ಇಂಟಿಗ್ರೇಟ್ ಮಾಡಿಕೊಂಡು ಇರುವ ಈ ಸಂವಿಧಾನ ಏನಿದೆ, ಇದು ಪ್ರಪಂಚದ ಅತ್ಯಂತ ಪ್ರೆಗ್ಮ್ಯಾಟಿಕ್ ಆದ, ತುಂಬ ಎಕ್ಸ್ಪೆರಿಮೆಂಟ್ಗೆ ಒಳಗಾದ ಒಂದು ಸಂವಿಧಾನ ಆಗಿದೆ. ಹಾಗಾಗಿ ಪ್ರತಿ ದೇಶದವರೆಲ್ಲರೂ ಭಾರತವನ್ನು ನೋಡುವಾಗ ಈ ಭಾರತದ ಚರಿತ್ರೆಯನ್ನು ಮಾತ್ರ ಅಲ್ಲ, ಆಧುನಿಕ ಭಾರತದ ಚರಿತ್ರೆಯನ್ನು ನೋಡಿ, ಹೌ ಇಟ್ ಕುಡ್ ಬಿ ಪಾಸಿಬಲ್ ಟು ಇಂಡಿಯನ್ಸ್ ಟು ಡೂ ದಿಸ್ ಇನ್ ಸ್ಪೈಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಹೊರಗಿನವ್ರು ಬಂದ ತಕ್ಷಣ ಬಡತನ ಇದೆ, ಜಾತಿ ವ್ಯವಸ್ಥೆ ಇದೆ, ಧಾರ್ಮಿಕ ಪ್ರಾಬ್ಲಮ್ ಇದೆ, ಎಲ್ಲ ಇದೆ, ಅನ್ಎಜುಕೇಟೆಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾಗಲೂ ಕೂಡ ಈ ದೇಶ ಇಷ್ಟು ಇಂಟಿಗ್ರೇಟ್ ಆಗಿರ್ಲಿಕ್ಕೆ ಸಾಧ್ಯ ಏನು ಅಂತಂದ್ರೆ ಅದು ಬೇರೆ ಯಾರ ಔದಾರ್ಯವೂ ಅಲ್ಲದೆ ಅದು ಸಂವಿಧಾನದ ಆ ಒಂದು ದೃಢ ನಿರ್ಧಾರ ಅನ್ನೋದನ್ನ ನಾವೆಲ್ಲರೂ ತಿಳಿಸ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಜನವರಿ 26 ನಾವೆಲ್ಲ ಸೇರ್ಕೊಳ್ತೇವೆ. ದೇಶದ ಎಲ್ಲ ಮೂಲೆಗಳಲ್ಲಿ ಇದನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ, ನಾವು ಕೂಡ ಆಚರಿಸ್ತಾ ಇದ್ದೇವೆ. ನಮ್ದೊಂದು ಸಣ್ಣ ಯೂನಿಟ್ ಆದರೂ ಕೂಡ, ದೇಶದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸಣ್ಣ ಯೂನಿಟ್ ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವು ಒಳ್ಳೆ ಮಾತಲ್ಲ, ನನಗೆ ಬಹಳ ಇಷ್ಟ ಆದ ಕೆಲವು ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸುಮಾರು 50 ವರ್ಷ ನಮ್ಮದು ಹತ್ರ ಆಗ್ತಾ ಇದ್ದೇವೆ. ನಾವು ಕೂಡ ಈ 77 ವರ್ಷದ ಏನು ಸೆಲೆಬ್ರೇಟ್ ಮಾಡ್ತೀವಿ ಆಗೂ ಕೂಡ ನಾವು ಲೆಕ್ಕ ಆಗ್ತಾ ಇದ್ದೇವೆ. ನಾವಿನ್ನೇನು 44ನೇ ಘಟಿಕೋತ್ಸವಕ್ಕೆ ತಯಾರಾಗ್ತಾ ಇದ್ದೇವೆ. 44 ವರ್ಷ ಆಗಿದೆ ನಮ್ಮದು. ನಾವು ಆ ಸಂದರ್ಭದಲ್ಲಿ ನೇಮಕ ಆಗಿದ್ದಂಥ ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರು ನಿವೃತ್ತಿಯಾಗಿದ್ದಾರೆ. ಹೆಚ್ಚಿನ ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಮೈಸೂರು ಯೂನಿವರ್ಸಿಟಿದವರು, ಆನಂತರ ಅವರು ಬಂದವರು ಎಲ್ಲ ನಿವೃತ್ತಿಯಾಗಿದ್ದಾರೆ. ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ ಇದು. ಸುಮಾರು 42 PG ಪ್ರೋಗ್ರಾಮ್ಗಳು ನಡೀತಾ ಇದೆ. 208 210 ಕಾಲೇಜುಗಳಿದ್ದದ್ದು 154 ಕಾಲೇಜುಗಳಿಗೆ ಇವತ್ತು ಬಂದು 160 ಕಾಲೇಜುಗಳಿಗೆ ಬಂದು ನಿಂತಿದೆ. 600 ಜನ ಕಾಯಂ ಸಿಬ್ಬಂದಿಗಳು ಇರಬೇಕಾದ ಜಾಗದಲ್ಲಿ ಸುಮಾರು ಒಂದು 200 ಜನ ಇದ್ದಾರೆ. ಇವತ್ತು ನಮ್ಮಲ್ಲಿ ಕೇವಲ 200 ಜನ ಇದ್ದಾರೆ. ವ್ಯವಸ್ಥೆಯನ್ನ ನಡೆಸಲಿಕ್ಕೆ ನಮ್ಮಲ್ಲಿ ಸರ್ಕಾರದಿಂದ ಬರ್ತಾ ಇದ್ದಂಥ ಅನುದಾನಗಳು ಏನು ಇವಾಗ ಬಹಳ ಸುಲಭವಾಗಿ ಬರ್ತಾ ಇಲ್ಲ. ಟೀಕೆಯಾಗಿ ನಾನು ಮಾಡ್ತಾ ಇಲ್ಲ, ತಾವು ಸರ್ಕಾರದ ಪ್ರತಿನಿಧಿಗಳು, ಗೌರವಾನ್ವಿತ ಪ್ರತಿನಿಧಿಗಳು ಅನ್ನೋದನ್ನು ತಮ್ಮ ಮುಂದೆ ಗಮನ ಸೆಳೀತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೂ ಕೂಡ, ಕ್ಷೀಣಿತ ಆಗ್ತಾ ಇದ್ರೂ ಕೂಡ ನಾವು ನಮ್ಮ ಆಂತರಿಕ ಸಂಪನ್ಮೂಲದಿಂದ ಇದನ್ನೆಲ್ಲ ನಾವು ಬರೆಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಇವತ್ತು ಸರ್ವೈವ್ ಆಗಬೇಕು ಅಂತಂದ್ರೆ ಬಹಳ ಅತ್ಯಂತ ಪ್ರಮುಖವಾಗಿ ಈ ಸಂಸ್ಥೆಯ ಅಧ್ಯಾಪಕ ಮಿತ್ರರ ರಿಕ್ರೂಟ್ಮೆಂಟ್ ಅನ್ನ ಘನ ಸರ್ಕಾರ ಮಾಡಬೇಕು ಅನ್ನೋದು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಮುಖಾಂತರ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವ ಸಂಸ್ಥೆಯೂ ಕೂಡ ತಮಗೆ ಗೊತ್ತಿರುವ ಹಾಗೆ ಆಡಿಟೋರಿಯಂ ಇಂದ, ಯಾವ ಸಂಸ್ಥೆಯೂ ಕೂಡ ದೊಡ್ಡ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇಂದಾಗಿ ಅಥವಾ ಬಿಲ್ಡಿಂಗ್ಗಳಿಂದಾಗಿ ಅಥವಾ ಬಹಳ ದೊಡ್ಡ ಲೈಬ್ರರಿ ಕಟ್ಟಡದಿಂದಾಗಿ ಉಳಿಯುವಂಥದ್ದೇನಲ್ಲ, ಬೆಳೆಯುವಂಥದ್ದೇನಲ್ಲ. ಅದರ ಸಸ್ಟೈನಬಿಲಿಟಿ ಉಳ್ಕೊಳ್ಳೋದು ಅಲ್ಲಿ ಬಹಳ ಒಳ್ಳೆಯ ಉತ್ತಮ ಅಧ್ಯಾಪಕ ಮಿತ್ರರಿದ್ದಾಗ ಮತ್ತು ತಾವೇ ಹೇಳಿದಾಗ ಅಧ್ಯಾಪಕ ಮಿತ್ರರು ವಿದ್ಯಾರ್ಥಿಗಳನ್ನು ಉರಿದುಂಬಿಸಿ ಈ ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಅಧ್ಯಾಪಕರ ಮಿತ್ರರಿದ್ದಾಗ. ಹಾಗಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಪ್ರತಿ ಸಾರಿ ತಮ್ಮ ಜೊತೆಗೆ ಮಾತನಾಡುವಾಗ ಮಾತನ್ನು ಹೇಳ್ತೀನಿ ನಾನು. ಎಲ್ಲ ಸಂದರ್ಭಗಳಲ್ಲೂ ನಮಗೆ ಈ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯವಾಗಿರುವ ಅಧ್ಯಾಪಕ ಮಿತ್ರರ ಅಗತ್ಯತೆ ಬಹಳ ದೊಡ್ಡದಾಗಿದೆ. ನಾನು ತಮಗೆ ಒಂದು ವಿಭಾಗದ ಅದನ್ನು ಹೇಳಿದ್ದೆ, ಅದು ಇಡೀ ಕರ್ನಾಟಕದ ಎಲ್ಲ 9 ವಿಭಾಗದ ತಾವು ಆ ಮಾಧ್ಯಮ ವಿದ್ಯಾರ್ಥಿ ಎನ್ನುವ ಕಾರಣಕ್ಕಾಗಿ ಈ ವಿಷಯವನ್ನ ತಮ್ಮ ಮುಂದೆ ಇಟ್ಟಿದ್ದೆ. ತುಂಬಾ ಹಳೆಯ ವಿಭಾಗಗಳು ನಾವು ಯಾಕೆ ಸ್ಥಗಿತಗೊಳ್ತಾ ಇದ್ದೇವೆ ಅಂತಂದ್ರೆ ಅಧ್ಯಾಪಕ ಮಿತ್ರರು ನಮ್ಮಲ್ಲಿಲ್ಲ. ಅಧ್ಯಾಪಕ ಮಿತ್ರರು ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಕ್ಷೀಣಿತ ಆಗ್ತಾ ಬರುತ್ತೆ. ಇಷ್ಟಾದರೂ ಕೂಡ ನಾವು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ
ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ಭಾಳ ಒಳ್ಳೆಯ ಸಂಶೋಧನೆಯಲ್ಲಿ ತೊಡಕೊಂಡು ಹೆಚ್ಚಿನವರು ಯಂಗ್ಸ್ಟರ್ಸ್, ಇಲ್ಲಿ ಕೂತಿರೋರೆಲ್ಲ ನೋಡಿ, ಅಲ್ಲಿ ಮುಂದೆ ಕೂತಿರೋ ನೋಡಿ, ಎಲ್ಲರೂ ಯಂಗ್ಸ್ಟರ್ಸ್ಗಳು. ಎಲ್ಲರೂ ಇವಾಗ ಒಂದು ಅವರ 45-46 ವರ್ಷದಲ್ಲಿರುವಂಥ ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ. ಅಧ್ಯಾಪಕ ಮಿತ್ರರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಂಶೋಧನೆ ಆಗ್ತಾ ಇದೆ, ಒಳ್ಳೆ ಪಬ್ಲಿಕೇಶನ್ಸ್ ಆಗ್ತಾ ಇದೆ, ಪೇಟೆಂಟ್ಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯದ ಜೊತೆಗೆ ಜಾಯಿಂಟ್ ಪಬ್ಲಿಕೇಶನ್ಸ್ನಲ್ಲಿದ್ದಾರೆ, ರಿಸರ್ಚ್ನಲ್ಲಿದ್ದಾರೆ, ತುಂಬ ಕೆಲಸಗಳು ನಡೀತಾ ಇದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಕೂಡ ತುಂಬ ಆಸಕ್ತಿಯಿಂದ ಸಾಂಸ್ಕೃತಿಕವಾಗಿ ಮತ್ತು ಸ್ಪೋರ್ಟ್ಸ್ನಲ್ಲಿ ಬಹಳ ದೊಡ್ಡ ಅಡ್ವಾನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲದರ ಜೊತೆಗೆ ನಮ್ಮಲ್ಲಿ ಇರುವ ನಮ್ಮ ಎಲ್ಲರ ಸಿಬ್ಬಂದಿಗಳು ಸುಮಾರು 99% ಸಿಬ್ಬಂದಿಗಳು ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ. ಅಧ್ಯಾಪಕ ಮಿತ್ರರನ್ನು ಸ್ವಲ್ಪ ಹೊರತುಪಡಿಸಿದ್ರೆ ಎಲ್ಲ ನಮ್ಮ ಆಡಳಿತ ಸಿಬ್ಬಂದಿಗಳೆಲ್ಲ 99% ಹೆಣ್ಮಕ್ಳಿದ್ದಾರೆ. ಹೆಚ್ಚಿನ ಹೆಣ್ಮಕ್ಕಳಿಗೆ ಸಾಮಾಜಿಕ ಭದ್ರತೆ ಕೊಡುವ ಕಾಯಂ ಉದ್ಯೋಗ ನಮ್ಮಲ್ಲಿಲ್ಲ. ಬಹಳ ನೋವಾಗುತ್ತೆ ಈ ಮಾತನ್ನು ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಲಿಕ್ಕೆ. ಬಹುಶಃ ನನ್ನ ಪರಿಸ್ಥಿತಿ ಬೇರೆ, ಎಲ್ಲ ವಿಶ್ವವಿದ್ಯಾಲಯದ ಪರಿಸ್ಥಿತಿಯೂ ಹೌದು. ಆದರೆ ಹೆಚ್ಚಿನ ಹೆಣ್ಮಕ್ಳು ನಮ್ಮಲ್ಲಿ ಸಾಮಾಜಿಕ ಭದ್ರತೆ ಇಲ್ಲದೆ, ಆರ್ಥಿಕ ಭದ್ರತೆ ಇಲ್ಲದೆ ಟೆಂಪರರಿ ಕೆಲಸ ಮಾಡ್ತಾ ಇದ್ದಾರೆ. ಘನ ಸರ್ಕಾರ ಇವತ್ತು ಮಾಡಿರುವ ಒಂದು ಒಳ್ಳೆ ಕೆಲಸವನ್ನು ನಾವು ಕೂಡ ಬಹಳ ಪ್ರೀತಿಯಿಂದ, ಗೌರವದಿಂದ ಇದನ್ನು ಮಾಡಿದ್ದೇವೆ. ಇದನ್ನು ಸಂತೋಷದಿಂದ ತಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಹೆಣ್ಣು ಮಕ್ಕಳನ್ನು ಗೌರವಿಸುವ ಮತ್ತು ಅವರನ್ನು ಆತ್ಮೀಯತೆಯಿಂದ ನೋಡಿಕೊಳ್ಳುವ ಒಂದು ಕೆಲಸದ ಭಾಗವಾಗಿ ಇವತ್ತೇನು ಕರ್ನಾಟಕ ಘನ ಸರ್ಕಾರ ಮಾಡಿತ್ತೋ, ಋತುಚಕ್ರದ ಸಂದರ್ಭದಲ್ಲಿ ಕಾಯಂ ಸಿಬ್ಬಂದಿಗಳಿಗೆ ಮಾತ್ರ ಒಂದು ದಿವಸ ರಜೆ ಕೊಡಬೇಕು ಅಂತ ತಾವು ಏನು ತೀರ್ಮಾನ ತಗೊಂಡಿದ್ರಿ, ನಾವು ನಮ್ಮದೇ ರಿಸ್ಕ್ನಲ್ಲಿ ನಮ್ಮ ಎಲ್ಲ ಪರ್ಮನೆಂಟ್ ಟೆಂಪರರಿ ಎಂಪ್ಲಾಯೀಸ್ಗಳಿಗೂ ಕೂಡ ಒಂದು ದಿವಸದ ಋತುಚಕ್ರ ದಿವಸವನ್ನು ನಾವು ಇವತ್ತು ಡಿಕ್ಲೇರ್ ಮಾಡಿದ್ದೇವೆ. ಬಹಳ ಸಂತೋಷದಿಂದ ನಾನು ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮೆಲ್ಲ 99% ಸಿಬ್ಬಂದಿಗಳು ಹೆಣ್ಮಕ್ಳಾಗಿರೋದ್ರಿಂದ ಅವರಿಗೆ ಗೌರವ ಕೊಡುವ ಮತ್ತು ಅವರ ಅಸ್ತಿತ್ವವನ್ನು ಪರಿಗಣಿಸುವ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಹೆಣ್ಣು ಮಕ್ಕಳೇ ನಮ್ಮಲ್ಲಿ ಹೆಚ್ಚು ಆಗಿರೋದ್ರಿಂದ, ಟೆಂಪರರಿ ಕೆಲಸ ಮಾಡ್ತಾ ಇರೋದ್ರಿಂದ ಕಳೆದ 6-7 ವರ್ಷದಲ್ಲಿ ಅವ್ರಿಗಿದ್ದಂಥ 18,000 ಸೀಲಿಂಗನ್ನು ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಮತ್ತು ಟೆಕ್ನಿಕಲ್ ಕಮಿಟಿಯ ಒಂದು ಸಲಹೆಯ ಸೂಚನೆಯೊಂದಿಗೆ ನಾವು ಅದನ್ನು 20,000ಕ್ಕೆ ಮೇಲು ದರ್ಜೆಗೆ ಏರಿಸಿ ಒಂದು ಸಣ್ಣ ಮಟ್ಟದ ಸಾಮಾಜಿಕ ಭದ್ರತೆ ಮತ್ತು ಒಂದು ಸಣ್ಣ ಮಟ್ಟದ ಬೆಂಬಲ ಕೊಡುವ ರೀತಿಯಲ್ಲಿ ನಾವು ಅವರ ಸಂಬಳವನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಆಂತರಿಕ ರಿಸೋರ್ಸಸ್ ಕಡಿಮೆ ಆಗಿದ್ರೂ ಕೂಡ ಈ ಕೆಲಸವನ್ನು ನಾವು ಯಾಕೆ ಮಾಡಿದ್ದೇವೆ ಅಂತಂದರೆ, ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ಕೆಲವು ಪರ್ಮನೆಂಟ್ ಎಂಪ್ಲಾಯೀಸ್ಗಳ ಜೊತೆಗೆ ಸೇರಿಕೊಂಡು ಹಗಲು ರಾತ್ರಿ ನಿಭಾಯಿಸಿ ನಮ್ಮ ಸಂಸ್ಥೆಯನ್ನು ಮುಂದೆ ಬರಲಿಕ್ಕೆ ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಹಿನ್ನೆಲೆ ಈ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಪ್ರಪ್ರಥಮ ಮಟ್ಟಕ್ಕೆ ನಾವು ವಾಟ್ ಕೈಂಡ್ ಆಫ್ ಆಡಿಟ್ ಇಟ್ ವಾಸ್ ಎಫ್ ಸರ್ ಏನು ಆಡಿಟ್ ಮಾಡಿದ್ವಿ ಪ್ರಥಮ ಬಾರಿಗೆ ನಮ್ಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಗಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಕರ್ನಾಟಕ ವಿಶ್ವವಿದ್ಯಾಲಯ ಯಾರೂ ಕೂಡ ಮಾಡದ ರೀತಿಯಲ್ಲಿ ನಾವು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಪ್ರಥಮ ಬಾರಿಗೆ ಅಡಾಪ್ ಕಮಿಟಿಯನ್ನು ಮಾಡಿ ರಾಜ್ಯ ಮಟ್ಟದ ಹಿರಿಯ ಆಫೀಸರ್ಸ್ಗಳನ್ನ ಕರ್ಕೊಂಡು ಬಂದು, ಹಿರಿಯ ಆಡಿಟರ್ಸ್ನ ಕರ್ಕೊಂಡು ಬಂದು ನಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಸರಿ ಮಾಡಿ ಸುಮಾರು 2 ಕೋಟಿ ರೂಪಾಯಿಗಳಷ್ಟು ಆಡಿಟ್ ಅಬ್ಜೆಕ್ಷನ್ಸ್ ಏನಿತ್ತು ಅದನ್ನು ಕೈ ಬಿಡುವ ಒಂದು ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದನ್ನೀಗಾಗಲೇ ನಾವು FDಗೆ ಕೂಡ ಲಿಖಿತವಾಗಿ ತಿಳಿಸಿದ್ದೇವೆ. ನಾನು ಯಾಕೆ ತಮ್ಮ ಜೊತೆಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಾವು ಇಡೀ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಬಡವರಿಗೆ ತಮ್ಮ ಊರಿನಲ್ಲಿ ತಾವುಗೊಂಡ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ದಾಗ ಮತ್ತು ಇಡೀ ವಿಧಾನಸೌಧದಲ್ಲಿ ಪತ್ರಕರ್ತರಿಗೆ ತಾವು ಮಾಡಿರುವ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ನೋಡಿದ್ರೆ, ತಾವು ವಿಶ್ವವಿದ್ಯಾನಿಲಯಕ್ಕೂ ಇದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸಣ್ಣ ಸ್ವಾರ್ಥದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಮಾತನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೇಳ್ತಾರೆ. ಯಾಕಂದ್ರೆ ನಿಮ್ಮ ಮಾತುಗಳನ್ನು ಕೇಳಿದ್ರಿಂದಲೇ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ಬೇರೆ ಬೇರೆ ಕಡೆ ಪುಷ್ಪರಾಜ್ ಸರ್ ಇದ್ದಾರೆ ಇಲ್ಲಿ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಎಲ್ಲ ಪತ್ರಕರ್ತ ವಿಭಾಗದ ಮತ್ತು ಮ್ಯಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಹೊಸ ಕಾಯಕಲ್ಪ ಈ ವರ್ಷ ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ ತಾವಲ್ಲಿರೋದ್ರಿಂದ. ಹಾಗಾಗಿ ಬಹಳ ಸ್ವಾರ್ಥದಿಂದ ನಿಮ್ಮನ್ನು ನಾನು ಈ ವಿಶ್ವವಿದ್ಯಾಲಯಕ್ಕೆ ಆಮಂತ್ರಿಸೋದ್ರಲ್ಲಿ ನನ್ನೊಂದು ಸಣ್ಣ ಸ್ವಾರ್ಥ ಇತ್ತು, ದಯವಿಟ್ಟು ಅದನ್ನು ಕ್ಷಮಿಸಬೇಕು. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಸಹಾಯ ಮಾಡಿದ್ದಿಂದಲೇ ನಿಮ್ಮ ಜೊತೆಗೆ ನಿಮ್ಮ ಊರಿನಲ್ಲಿ ಕೋಲಾರದಲ್ಲಿ ಸಾಕಷ್ಟು ಜನರು ಇವತ್ತು ವಿದ್ಯೆ ಪಡ್ಕೊಂಡಿದ್ದಾರೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಅವಕಾಶವನ್ನು ನಾವು ಕೂಡ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ನಮ್ಮೆಲ್ಲ ಅಧ್ಯಾಪಕ ಮಿತ್ರರು ಬಹಳ ಹಾರ್ಡ್ ವರ್ಕ್ ಮಾಡಿ ಅವರವರ ಕೆಲಸಗಳನ್ನು ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಇವತ್ತು ಕಿವಿ ಹಿಂಡುವ ಕೆಲಸವನ್ನು ಮಾಡಿ
ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಉಳಿಸ್ಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳು ಬೇಕೋ ಅದಕ್ಕೆಲ್ಲ ತಮ್ಮ ಸಹಕಾರ ನಮಗೆ ಬೇಕು ಅಂತ ನಾನು ಬಹಿರಂಗವಾಗಿ ನಿಮ್ಮ ಜೊತೆ ನಾನು ನನ್ನ ಕೋರಿಕೆಯನ್ನು ಮಂಡಿಸ್ತಾ ಇದ್ದೇನೆ. ನಿಮ್ಮನ್ನು ಕರೆದು ನನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳುವುದಲ್ಲ. ಎಲ್ಲರೂ ಗಣರಾಜ್ಯೋತ್ಸವದ ಸಂದೇಶವನ್ನು ಕೊಡ್ತಾರೆ, ನಾನು ಆ ಸಂದೇಶವನ್ನು ನೀವು ಕೊಡ್ತಾ ಇದ್ದೀನಿ. ಕಷ್ಟದಲ್ಲೂ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪರೀಕ್ಷಾ ಕೆಲಸಗಳಲ್ಲಿ ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಸಲಹೆ ಸೂಚನೆಯ ಮೇರೆಗೆ ಮತ್ತು ಅವರ ಸಹಕಾರದಿಂದ ಏನೂ ತೊಂದರೆ ಆಗದೆ ದೇವ್ರ ದಯದಿಂದ ನಮ್ಮೆಲ್ಲ ಕೆಲಸಗಳನ್ನು ನಾವು ಸರಿಯಾಗಿ ನಿಭಾಯಿಸ್ತಾ ಬಂದಿದ್ದೇವೆ. ವಿದ್ಯಾರ್ಥಿ ಸ್ನೇಹಿತರಿಗೆ ಬೇಕಾದಂಥ ಸಣ್ಣ ಪುಟ್ಟ ಲೋಪದೋಷಗಳಾಗ್ತವೆ, ಮನುಷ್ಯರು ನಾವೆಲ್ಲರೂ. ಆದರೂ ಕೂಡ ಎಲ್ಲ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗಾಗುವ ಎಲ್ಲ ಕೆಲಸಗಳನ್ನು ಪರೀಕ್ಷಾಂಗ ವಿಭಾಗದಿಂದ ನಾವು ಮಾಡ್ತಾ ಇದ್ದೇವೆ. ಈ ಸಾರಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ, ಅಧ್ಯಾಪಕ ಮಿತ್ರರಿಗೆ ನಾವೇನು ಕೊಡಬೇಕಾಗಿದ್ದ ಪೆಂಡಿಂಗ್ ಇವ್ಯಾಲ್ಯೂಯೇಷನ್ ಬಿಲ್ಗಳು ಏನಿದ್ವೋ ಅಥವಾ ಎಕ್ಸಾಮಿನೇಷನ್ ರಿಲೇಟೆಡ್ ದುಡ್ಡುಗಳು ಏನಿದ್ವೋ ಅದನ್ನೆಲ್ಲ ನಾವು ಈ ಸರಿ ಮಾಡಲಿಕ್ಕೆ ಒಂದು ಸಣ್ಣ ರಿಸರ್ವ್ ಫಂಡ್ ಅನ್ನು ಇಟ್ಕೊಂಡಿದ್ದೇವೆ. ಅದನ್ನು ಬಹಳ ವ್ಯವಸ್ಥಿತವಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದೇವೆ. ಸರ್, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಡಳಿತವನ್ನ ಹೇಗೆ ನಡೆಸಬೇಕು, ಯಾಕೆ ಹೇಗೆ ನಡೆಸಬೇಕು, ಮಾಡದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಈ ಹಿಂದೆ ಕಾರ್ಯನಿರ್ವಹಿಸಿದ್ದಂಥ ಶ್ರೀ ಜಗದೀಶ್ ಅವರು, ನಮ್ಮ ಸೆಕ್ರೆಟರಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಆದೇಶವನ್ನ ಅವರು ಚಾಚು ತಪ್ಪದೆ ಪಾಲಿಸ್ತಾ ಈ ಕೆಲಸವನ್ನು ಮಾಡಿದ್ರಿಂದ ಒಂದಷ್ಟು ಡಿಸಿಪ್ಲಿನ್ ತರಲಿಕ್ಕಾಗಿದೆ. ಈಗ ನಮಗೆ ಬೇಕಾಗಿರೋದು ನಿಮ್ಮ ಬೆಂಬಲ. ಈಗ ನಮಗೆ ಬೇಕಾಗಿರೋದು ಸರ್ಕಾರದ ಬಹಳ ದೊಡ್ಡ ಬೆಂಬಲ. ನಮಗೆ ಕೆಲಸ ಮಾಡ್ತಾ ಇದ್ದೇವೆ, ನಿಮ್ಮ ಬೆಂಬಲ ಸಿಕ್ಕಿದ್ರೆ ವಿಶ್ವವಿದ್ಯಾಲಯ ತಾವೇ ಹೇಳಿದಾಗೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದ್ದ ಮಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಗಣರಾಜ್ಯೋತ್ಸವದಲ್ಲಿ ಈ ಥರದ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯತೆ ಇದೆಯೇ ಅಂತ ನೀವು ಕೇಳಿದರೆ ಖಂಡಿತ ಇದೆ. ಯಾಕೆಂತಂದರೆ ನಮ್ಮ ಕಷ್ಟ ಸುಖಗಳನ್ನು ನಾವು ನೆನಪಿಸ್ಕೊಂಡು ಮತ್ತೆ ಇನ್ನೊಂದು ವರ್ಷ ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡುವಾಗ ನಾವೆಷ್ಟು ಬದಲಾವಣೆ ಆಗಿದ್ದೇವೆ ಅಂತ ಒಂದು ಸಣ್ಣ ಅಂಕಿ ಅಂಶಗಳನ್ನು ಇಟ್ಕೊಂಡ್ರೆ ನಮ್ಗೆ ಸುಲಭ ಆಗುತ್ತೆ. ಬಹಳ ಮುಖ್ಯವಾದ ಈ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಬಂದು ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಸಾಹೇಬರು, CM ಸಾಹೇಬ್ರ ಜೊತೆಗೆ ಅವರ ಆದೇಶವನ್ನು ಮನ್ನಿಸಿ, ನಮ್ಮ ಕೋರಿಕೆಯನ್ನು ಮನ್ನಿಸಿ ತಾವು ಇಲ್ಲಿಗೆ ಬಂದಿದ್ದೀರಿ. ತಮ್ಮ ಸ್ನೇಹಿತರ ಜೊತೆಗೆ ಬಹಳ ಖುಷಿಯಾಗಿದೆ. ಇನ್ನೊಮ್ಮೆ ನಮ್ಮ ಊರಿಗೆ ಬನ್ನಿ. ಇನ್ನೊಮ್ಮೆ ಬರುವಾಗ ಎಲ್ಲ ಸಿಹಿ ಸುದ್ದಿಯನ್ನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ಬಜೆಟ್ ಮಾಡ್ತಾ ಇದ್ದೀರಿ, ನಮಗೆ ನೀವೊಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡ್ತೀರಿ ಅಂತ ನಾನು ಈಗಾಗಲೇ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ತಾವು ಏನು ಹೇಳಿದ್ದೀರೋ ಅದನ್ನೆಲ್ಲ ನಾವು ಚಾಚು ತಪ್ಪದೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಖುಷಿಯಾಗಿದೆ ಪ್ರಭಾಕರ್ ಸರ್, ತಾವು ತಮ್ಮ ತಂಡದೊಂದಿಗೆ ಬಂದಿರುವ ಎಲ್ಲ ಆತ್ಮೀಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಭಾಕರ್ ಸರ್ ಬಂದಿದ್ದಾರೆ. ನಾನು ಅವ್ರನ್ನ ನೋಡಿದ್ದೀನಿ, ಮಾಧ್ಯಮಗಳಲ್ಲಿ ಕೂಡ ಕೇಳಲ್ಪಟ್ಟಿದ್ದೀನಿ. ನಮ್ಮ ಹಿರಿಯ ಕಾರ್ಯದರ್ಶಿಗಳು ಆಗಿರುವಂಥ ಮಂಜಣ್ಣ ಸರಿಂದ ಅವರ ವಿಷಯಗಳನ್ನು ತಿಳ್ಕೊಳ್ಕೊಂಡಿದ್ದೀನಿ. ಸರ್, ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಮನಸ್ಸು ಮಾಡಿದ್ರೆ ಅವರು ಕುಲಪತಿಗೆ ಎಲ್ಲ ಒಂದು ಅನಿಸಿಕೆಗಳನ್ನು ನೀವು ಈಡೇರಿಸಬಹುದಂತ ನಾನು ಕ್ಷಮಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಾರಾಯಣಗುರು ಕಾರ್ಯಕ್ರಮಕ್ಕೆ ಬಂದಾಗ ಊಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸರ್ ತಮಗೊಂದು ಮನವಿ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ, ನೀನು ಅದನ್ನು ಬೆಂಗಳೂರಿಗೆ ತಗೊಂಬಾರಪ್ಪ ಅಂತಂದಿದ್ರು. ಬೆಂಗಳೂರಿಗೆ ಹೋಗಿ ಅವರಿಗೆ ಅದನ್ನು ಮನವಿಯನ್ನು ಸಲ್ಲಿಸಿದ್ದೆ. ನಮ್ಮ ಹೆಚ್ಚು ಅಲ್ಲ, ನಮ್ಮ ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಮಾತ್ರ ನಾನು ಹಾಕಿದ್ದೀನಿ. ತಮಗೂ ಕೂಡ ನಾನು ಅದನ್ನು ನಮ್ಮೆಲ್ಲ ಸ್ನೇಹಿತರ ಮುಂದುಗಡೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕ್ರಮ ವಹಿಸಬೇಕು ಅಂತ ಕೋರ್ಕೊಳ್ತಾ ಎಲ್ಲರ ಪರವಾಗಿ ನಾನು ಇದನ್ನು ನಿಮಗೆ ಮಂಡಿಸ್ತೇನೆ. ಮನವಿಯನ್ನು ಸ್ವೀಕರಿಸಿ ಅದನ್ನು ನೆರವೇರಿಸಿಕೊಡುವಂಥ ಕೆಲಸ